ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಯಾವ್ದು ಯೂಸ್ ಮಾಡ್ತೀನೋ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸನ್ನು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ. ಅದು ಅಲ್ಲದೆ ಈಗ ಅಮೆಝಾನ್ನಲ್ಲಿ ಒಳ್ಳೆ ಆಫರ್ ನಡೀತಾ ಇದೆ. ಜೊತೆಗೆ ನಾನು ತೊಗೊಂಡಿರುವಂತಹ ಪ್ರಾಡಕ್ಟ್ಸ್ ಲಿಂಕ್ಗಳೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಚೆಕ್ ಮಾಡಿ. ಸೊ ಫಸ್ಟ್ ಬಂದುಬಿಟ್ಟು ಈ ಡ್ರೆಸ್ ತೊಗೊಂಡಿದ್ದೀನಿ. ಫುಲ್ ಗ್ರ್ಯಾಂಡ್ ಆಗಿದೆ. ಇದು ಮಾತ್ರ ಫುಲ್ ಕುರ್ತಾ ಸೆಟ್ಟು. ಸ್ವಲ್ಪ ದೊಡ್ಡ ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ಇದು ಮಸ್ಟರ್ಡ್ ಎಲ್ಲೋ ಸಕ್ಕತ್ತಾಗಿದೆ ನೋಡಿ. ಸೊ ಈ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲಾದರೂ ಹೋಗಬೇಕಂದ್ರೆ ಅಂತ ಹೇಳಿಬಿಟ್ಟು ಈ ಥರ ತರಿಸ್ಕೊಂಡಿದ್ದೀನಿ. ಇದರಲ್ಲೇ ಬೇರೆ ಬೇರೆ ಕಲರ್ಸ್ ಕೂಡ ಇದೆ. ಸೊ ಫ್ರಂಟಲ್ಲಿ ಈ ಥರ ಚಮ್ಕಿ ವರ್ಕ್ ಮಾಡಿದ್ದಾರೆ. ಹೇಳಬೇಕು ಅಂದರೆ ಮಟೀರಿಯಲ್ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ಈ ರೇಟ್ಗೆ ಕೊಡ್ಬೋದು ಅನ್ನಿಸ್ತು. ಇನ್ನು ಬ್ಯಾಕ್ ಸೈಡ್ ಬಂದುಬಿಟ್ಟು ಈ ಥರ ಪ್ಲೇನ್ ಬಂದಿದೆ. ಇದರ ಪ್ಯಾಂಟ್ ಬಂದು ಈ ಥರ ಎಲಾಸ್ಟಿಕ್ ಇದೆ. ಸೊ ಕೆಳಗಡೆ ಮಾತ್ರ ಈ ಥರ ಚಿಕ್ಕ ಲೇಸ್ ಬಂದಿದೆ. ನಾವು ಪಾರ್ಟಿಗೆ, ಫಂಕ್ಷನ್ಗಳಿಗೆ ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ಎಲ್ಲದಕ್ಕೂ ಸೂಪರಾಗಿ ಮ್ಯಾಚ್ ಆಗುತ್ತೆ. ನನಗೆ ಇದರ ವೇಲ್ ತುಂಬ ಇಷ್ಟ ಆಯಿತು. ತುಂಬ ಗ್ರ್ಯಾಂಡಾಗಿ ಬಂದಿದೆ ನೋಡಿ. ಈ ಥರ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನನಗೆ ಈ ಕಲರ್ ಎಕ್ಸ್ಪೆಷಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗಾಗಿ ಇದನ್ನು ತಗೊಂಡೆ. ಫ್ರೆಂಡ್ಸ್, ನಾನು ಒಂದು ಸಿರಮ್ನ ತರಿಸ್ಕೊಂಡಿದ್ದೀನಿ. ಇದು ಹೇರ್ ಗ್ರೋತ್ ಸಿರಮ್. ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹೇರ್ ಗ್ರೋತ್ ಮಾಡಲಿಕ್ಕೆ ನಾವು ಕೆಲವೊಂದು ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಬರೀ ಶ್ಯಾಂಪೂ ಅಥವಾ ಕಂಡೀಷ್ನರು, ಹೇರ್ ಆಯಿಲ್ ಇಷ್ಟೇ ಅಲ್ಲ, ಹೇರ್ ಗ್ರೋತ್ ಮಾಡಲಿಕ್ಕೆ ಅಂತಲೇ ಸಪ್ರೇಟ್ ಸಿರಮ್ ಸಿಗುತ್ತೆ. ಸೊ ಅದರಲ್ಲಿ ಇದು ಒಂದು ನನ್ನ ಫೇವ್ರೆಟ್ ಸಿರಮ್ಮು. ತುಂಬ ಸಲ ನಿಮಗೆ ತೋರಿಸಿದ್ದೀನಿ ಕೂಡ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈಗ ತಾನೇ ತರಿಸ್ಕೊಂಡೆ. ಇನ್ನು ಅದಾದಮೇಲೆ ಇದು ರೋಸ್ ಹಿಪ್ ಸಿರಮ್. ಇದು ಫೇಸ್ಗೆ ಅಪ್ಲೈ ಮಾಡೋ ಅಂಥದ್ದು. ಇದು ಕೂಡ ಅಷ್ಟೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಅಪ್ಲೈ ಮಾಡಬೇಕಾದ್ರೆ ನಾನು ಸ್ಕಿನ್ ಕೇರ್ ರೊಟೀನಲ್ಲಿ ಟೋನರ್, ಸಿರಮು ಇದನ್ನೆಲ್ಲ ಕಂಪಲ್ಸರಿಯಾಗಿ ಆ್ಯಡ್ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಇದು ಒಂದು ಖಾಲಿಯಾಗಿತ್ತು, ತರಿಸ್ಕೊಂಡೆ. ಇನ್ನು ಅದಾದಮೇಲೆ ನಾನು ಲಿಪ್ಸ್ಟಿಕ್ ಎಲ್ಲ ಬಂದು ಇತ್ತೀಚೆಗೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋವಂಥದ್ದು. ಡೆಲಿವರಿ ಆದಾಗಿಂದ ನಾನು ಲಿಪ್ಸ್ಟಿಕ್ಗಳೆಲ್ಲ ಅಷ್ಟಾಗಿ ಯೂಸ್ ಮಾಡ್ತಾಯಿಲ್ಲ. ಓನ್ಲಿ ಲಿಪ್ ಬಾಮ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಲಿಪ್ ಬಾಮ್ ಹೆಂಗೆ ಅಂದರೆ, ನಿಮಗೆ ನೋಡ್ತಾ ಇದ್ದರೆ ಲಿಪ್ಸ್ಟಿಕ್ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ನೋಡಿ, ಟಿಂಟೆಡ್ ಲಿಪ್ ಬಾಮ್. ಇದು ಅಂದರೆ ನಿಮಗೆ ಲಿಪ್ ಬಾಮ್ ರೀತಿಯಾಗೂ ವರ್ಕ್ ಆಗುತ್ತೆ, ಲಿಪ್ಸ್ಟಿಕ್ ರೀತಿಯಾಗೂ ಕಾಣುತ್ತೆ. ತುಂಬ ಚೆನ್ನಾಗಿದೆ ಅಲ್ಲ. ಸೊ ಇದರಲ್ಲೇ ಬೇರೆ ಬೇರೆ ಶೇಡ್ಸು ಇದೆ. ನಾನೀಗ ಹಾಕ್ಕೊಂಡಿರೋದು ಲಿಪ್ಸ್ಟಿಕ್ ಥರ ಕಾಣಿಸ್ತಾ ಇದೆ ಅಲ್ವಾ, ಆದರೆ ಲಿಪ್ ಬಾಮ್ ಇದು ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಕೊಡುತ್ತೆ. ಅಂದರೆ ಲಿಪ್ಸ್ ಡ್ರೈ ಮಾಡೋದು, ಲಿಪ್ಸ್ ಎಲ್ಲ ಒಂಥರ ರಫ್ ಆಗೋದು, ಆ ಥರ ಎಲ್ಲ ತುಂಬ ಸ್ಮೂತ್ ಆಗಿರುತ್ತೆ. ಇನ್ನೊಂದು ಬಂದುಬಿಟ್ಟು ಈ ಸಮ್ಮರ್ಗೆ ಜಾಸ್ತಿಯಾಗಿ ತುಂಬ ಜನರು ಬೆವರ್ತಾ ಇರ್ತಾರೆ, ಅಂದರೆ ಹೊರಗಡೆ ಓಡಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಈ ಬಿಸಿಲಿಗೆ ಬೆವರು ಜಾಸ್ತಿ ಆಗಿಬಿಟ್ಟು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಕೆಲವೊಂದು ಸಲ ಆ ದುರ್ವಾಸನೆ ಅವ್ರಿಗೇ ಇಷ್ಟ ಆಗೋದಿಲ್ಲ. ಪದೇ ಪದೇ ಸ್ನಾನ ಮಾಡ್ತಾ ಇರ್ತಾರೆ, ದಿನಕ್ಕೆ 3-4 ಸಲ ಸ್ನಾನ ಮಾಡ್ತಾ ಇರ್ತಾರೆ. ಸೊ ಅಂಥವರೆಲ್ಲರಿಗೋಸ್ಕರ ಸೊ ಪ್ಲಮ್ ಅವರ ಈ ಬಾಡಿ ಮಿಸ್ಟು. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಸಿಗುತ್ತೆ ನಮಗೆ. ಈ ಥರ ಸ್ಪ್ರೇ ಮಾಡ್ಕೊಳ್ಳೋದು ಇಷ್ಟು ಚೆನ್ನಾಗಿದೆ ಗೊತ್ತಾ. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ಫ್ರೇಗ್ರೆನ್ಸ್ ತುಂಬ ಮೈಲ್ಡ್ ಆಗಿರುತ್ತೆ. ಹಾಕ್ಕೊಂಡಿದ್ದೀವಾ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಜಾಸ್ತಿ ಇಷ್ಟಪಡದೇ ಇರೋರಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಇಲ್ಲ ನಿಮಗೆ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇರೋದು ಬೇಕು, ಸ್ವಲ್ಪ ನಮಗೆ ಏನು ಜಾಸ್ತಿ ಹೊತ್ತು ಅದು ಇದ್ದಂಗೆ ಇರಬೇಕು ಅಂತ ಅನಿಸಿದ್ರೆ ನ್ಯೂಡ್ ಅವರ ಈ ಪರ್ಫ್ಯೂಮ್ ಚೆನ್ನಾಗಿದೆ, ಇದನ್ನು ಟ್ರೈ ಮಾಡ್ಬೋದು. ಇದು ಕೂಡ ನನ್ನ ಫೇವ್ರೇಟೆ. ಇಷ್ಟೊಂದು ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ. ಇನ್ನು ಅದಾದಮೇಲೆ ಇದು ನಮ್ಮ ಚಿನಿಮಾಗೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಏನಪ್ಪ ಇದು ಅಂದರೆ ರೆಡಿಮೇಡ್ ಸ್ಯಾರಿ. ಸೊ ಈ ಥರ ಬಂದಿದೆ. ಅದಕ್ಕೆ ಬ್ಲೌಸ್ ಕೂಡ ಬಂದಿದೆ. ಹಾಕಿ ನೋಡೋಣ ಚಿನಿಮಾಗೀಗ. ಸೊ ಪಿಂಕ್ ಕಲರ್ ತರಿಸ್ಕೊಂಡಿದ್ದೀನಿ. ಇದು ಯಾಕೆ ಅಂದರೆ ನಮ್ಮ ಫಾರ್ಮ್ ಹೌಸಲ್ಲಿ ಚಿನಿಮಾ ಜೊತೆ ಒಂದು ವಿಡಿಯೋ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈಗ ರೆಡಿ ಮಾಡಿಸ್ಬೇಕು ಅಂದರೆ
ನಾನು ಹೊರಗಡೆ ಹೋಗಿ ಮಾಡ್ಸೋಕ್ಕೂ ಆಗೋದಿಲ್ಲ. ಹಾಗಾಗಿ ಆನ್ಲೈನಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅಮೆಝಾನಲ್ಲಿ ಹುಡುಕದೆ ಇದು ಸಿಕ್ತು. ಇದರಲ್ಲೇ ಇನ್ನು ಬೇರೆ ಬೇರೆ ಕಲರ್ಸ್ ಇದೆ. ಫಸ್ಟ್ ಪಿಂಕ್ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ಫ್ರೆಂಡ್ಸ್, ಇನ್ನು ಅವಳಿಗೆ ಇದು ಸ್ಯಾರಿ ಹಾಕಿ ಶೂಟಿಂಗ್ ಮಾಡ್ತೀವಲ್ವಾ, ಆ ಟೈಮ್ ತೋರಿಸ್ತೀನಿ ಹೇಗಿದೆ ಅಂತ. ಬಟ್ ನನಗೆ ಯಾಕೋ ಇದು ಸ್ವಲ್ಪ ಸಣ್ಣ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಪುಟ್ಟದಾಯ್ತಲ್ವಾ? ಸೊ ನೋಡಬೇಕು, ಹಾಕಿ ನೋಡ್ತೀನಿ. ಓಕೆನಾ? ಇನ್ನು ಇದಿಷ್ಟು ಪ್ರಾಡಕ್ಟ್ಸ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ, ಬೇಕು ಅಂದರೆ ನೀವು ಬೈ ಮಾಡಿ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.